ಇವತ್ತಿನ 21ನೇ ಶತಮಾನದಲ್ಲಿ ಧರ್ಮ ಸಂಸ್ಕೃತಿ ಅನ್ನೋದು ನಶಿಸಿ ಹೋಗ್ತಾ ಇದೆ. ಮಕ್ಕಳಿಗೆ ಸಂಸ್ಕಾರ ಅನ್ನೋದು ಗೊತ್ತಿಲ್ಲ, ಗುರು ಅಂದರೆ ಗೊತ್ತಿಲ್ಲ. ಹೀಗಾಗಿ ಅದನ್ನು ಸರಿಯಾದ ದಾರಿಯಲ್ಲಿ ನಡೆಸಬೇಕಾಗಿದ್ದು, ಧರ್ಮದ ದಾರಿಯನ್ನು ತೋರಿಸಬೇಕಾಗಿದ್ದು ಅದು ಗುರುಗಳ ಕರ್ತವ್ಯ ಆಗಿರೋದ್ರಿಂದ ನಾವು ಮನೆಗಳಿಗೆ ಹೋಗಿ ಅವರಿಗೆ ಧರ್ಮ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕಾರ್ಯಕ್ರಮ, ಅದರ ಜೊತೆಗೆ ದುಶ್ಚಟಗಳನ್ನು ಬಿಡ್ರಿ ಅನ್ನುವಂಥ ಒಂದು ಸಂದೇಶವನ್ನು ಕೊಟ್ಟು ಅವ್ರ ಕಡೆಗೆ ಪ್ರಮಾಣವನ್ನು ಮಾಡಿಸ್ಕೊಂಡು ನಾವು ದುಶ್ಚಟಗಳನ್ನು ಬಿಡಿಸ್ತಾ ಇದ್ದೀವಿ. ಈಗಾಗಲೇ 2 ದಿನದಲ್ಲಿ ಸುಮಾರು 24 ಜನಗಳಿಂದ ದುಶ್ಚಟಗಳನ್ನು ಬಿಡಿಸಿದ್ದೇವೆ. ಅಗಡಿ ಗ್ರಾಮದಲ್ಲಿರುವ ಎಲ್ಲ ಭಕ್ತಾದಿಗಳ ಸಹಕಾರದೊಂದಿಗೆ 21 ದಿನಗಳ ಕಾಲ ನಿತ್ಯ 16 ಮನೆಗಳಿಗೆ ತೆರಳಿ ಧರ್ಮ ಮತ್ತು ಸ್ವಚ್ಛತೆ ಬಗ್ಗೆ ಜಾಗೃತಿ ಮೂಡಿಸುತ್ತಿದ್ದಾರೆ. ಶೌಚಾಲಯ ಹೊಂದದೇ ಇರುವ ಕುಟುಂಬಗಳಿಗೆ ಕೂಡಲೇ ಶೌಚಾಲಯ ನಿರ್ಮಾಣ ಮಾಡಿಕೊಳ್ಳುವಂತೆ ಸೂಚನೆ ನೀಡುತ್ತಿದ್ದಾರೆ. ಹಸಿರು ಬೆಳೆಸಿ ನಾಡು ಉಳಿಸಿ ಎಂಬ ಸಂದೇಶ ಸ್ವಾಮೀಜಿ ನೀಡ್ತಾ ಇದ್ದಾರೆ. ಇವರ ಮಾದರಿ ಕಾರ್ಯ ಸ್ಥಳೀಯರ ಅಭಿಮಾನ ಶ್ಲಾಘನೆಗೆ ಪಾತ್ರವಾಗಿದೆ. ಛಾಯಾಗ್ರಾಹಕ ಲಿಂಗರಾಜ್ ಜೊತೆ ಅಣ್ಣಪ್ಪ ಬಾರ್ಕಿ, ಸುದ್ದಿ ಟಿವಿ, ಹಾವೇರಿ. ರಾಷ್ಟ್ರದ ಇತಿಹಾಸದಲ್ಲೇ ಹೊಸ ದಾಖಲೆ ಬರೆಯುವಂತಹ ಪರಿಸರ ಜಾತ್ರೆಗೆ ಯಾಲಕ್ಕಿ ಕಂಪಿನ ನಾಡು ಸಾಕ್ಷಿಯಾಯಿತು. ಅಗಡಿಯ ಅಕ್ಕಿಮಠದ ವತಿಯಿಂದ ಇತ್ತೀಚೆಗೆ ನಡೆದ ಈ ಪರಿಸರ ಜಾತ್ರೆಗೆ 40 ಹಳ್ಳಿಗಳ ಗ್ರಾಮಸ್ಥರು ಕೈಜೋಡಿಸಿದ್ದರು. ಜಿಲ್ಲಾ ಕ್ರೀಡಾಂಗಣದಲ್ಲಿ ಸಾಲುಮರದ ತಿಮ್ಮಕ್ಕ ಸಸಿ ನೆಡುವ ಮೂಲಕ ಸಾಂಕೇತಿಕವಾಗಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಮಾವು, ಬೇವು, ತೆಂಗು ಸೇರಿದಂತೆ 12 ಜಾತಿಯ ಮರಗಳನ್ನ ನೆಡಲಾಯಿತು. ಮರ ಗಿಡಗಳನ್ನ ಯಥೇಚ್ಛವಾಗಿ ಕಡಿಯಲಾಗಿದೆ. ಇದರಿಂದ ಪರಿಸರ ಅಸಮತೋಲನ ಉಂಟಾಗ್ತಿದೆ. ಉತ್ತಮ ಪರಿಸರಕ್ಕಾಗಿ ಮರ ಗಿಡ ಬೆಳೆಸುವ ಅಗತ್ಯವಿದೆ. ಮುಂದಿನ ಪೀಳಿಗೆಗೆ ಉತ್ತಮ ವಾತಾವರಣ ಇರುವ ಭೂಮಿ ನೀಡುವುದು ನಮ್ಮ ಕರ್ತವ್ಯವಾಗಿದೆ. ಇಂಥ ಭಾವನೆಗಳಿಂದ ನೆರೆದವರು ಉತ್ಸಾಹದಿಂದ ಗಿಡಗಳನ್ನ ನೆಟ್ಟರು. ಗಿಡ ಬೆಳೆಸಿ ನಾಡು ಉಳಿಸಿ ಎಂಬ ಪರಿಸರ ಮಂತ್ರ ಜಪಿಸಿದ್ರು. ನೀರು ಬೆಳಿಗ್ಗೆ ಕುಡಿದು ಸಂಜೆ ತನಕ ನೀರು ಕುಡಿಲಾರ್ದೆ ಇರ್ಬೋದು, ಆದ್ರೆ ಒಳ್ಳೆ ಗಾಳಿ ಇರ್ಲಿಲ್ಲ ಅಂತಂದ್ರೆ ಮನುಷ್ಯನ ಜೀವನ ಉಳಿಯೋದಿಲ್ಲ, ಜೀವನ ಉಳಿಯಂಗಿಲ್ಲ. ಪರಿಸರ ಕಲ್ಮಶ ಆಗಿ ಇವತ್ತು ಎಷ್ಟೋ ರೋಗಗಳು ವಾಯುವಿನ ಮುಖಾಂತರವಾಗಿ, ಗಾಳಿ ಮುಖಾಂತರವಾಗಿ ಮನುಷ್ಯನ ರೋಗಗಳು ಹೆಚ್ಚಾಗ್ತಾ ಇದಾವೆ. ಯಾಕ? ಪರಿಸರ ಬೆಳೆಸಲಿಕ್ಕೆ ನಾವು ಸಾಧ್ಯ ಇಲ್ಲ. ಬೇರೆ ದೇಶ 1 ಗಿಡವನ್ನ ಕಡಿದ್ರು ಅಂತಂದ್ರೆ 100 ಗಿಡವನ್ನ ಹಚ್ಚಿ ಅವರು 1 ಗಿಡ ಕಡಿತಾರೆ. ನಾವ ರೋಡ್ ಮಾಡ್ಬೇಕಂತಂದ್ರೆ ಬಡ 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 JCB ಕಿತ್ತಿಸ್ಬಿಡ್ತೀವಿ. ಆಮೇಲೆ ನಡಬೇಕನ್ನುವಂತ ಪರಿಜ್ಞಾನ ನಮ್ಮಲ್ಲಿ. ಪರಿಸರ ಜಾತ್ರೆಗೂ ಮುನ್ನ ಅಗಡಿ ಅಕ್ಕಿಮಠದಲ್ಲಿ ಜನಸಾಮಾನ್ಯರಿಗೆ ಪರಿಸರದ ಮಹತ್ವದ ಕುರಿತು ಜಾಗೃತಿ ಮೂಡಿಸಲಾಯಿತು. ಈ ಅಭಿಯಾನ 5 ದಿನಗಳ ಕಾಲ ನಡೆಯಿತು. ನಂತರ ಪರಿಸರ ಜಾತ್ರೆಗೆ ಚಾಲನೆ ನೀಡಲಾಯಿತು. ಜಿಲ್ಲಾ ಕ್ರೀಡಾಂಗಣದಲ್ಲಿ ಇಡಲಾಗಿದ್ದ 12,000 ಗಿಡಗಳಿಗೆ ಕೂಡಲ ಸಂಗಮದಿಂದ ತರಿಸಲಾಗಿದ್ದ ಪವಿತ್ರ ನೀರನ್ನ ಸಿಂಪಡಿಸಲಾಯಿತು. ಅವುಗಳಿಗೆ ಬಸವ ಸಸಿ ಎಂದು ನಾಮಕರಣ ಕೂಡ ಮಾಡಲಾಯಿತು. ಮಠದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಗಿಡಗಳನ್ನ ನೆಡಲಾಯಿತು. ಇದೇ ಸಂದರ್ಭದಲ್ಲಿ ಸಾಲುಮರದ ತಿಮ್ಮಕ್ಕ ಅವರ ಸಹಾಯಾರ್ಥ ನಿಧಿ ಸಂಗ್ರಹ ಮಾಡಲಾಯಿತು. ಅಕ್ಕಿಮಠದ ಗುರುಲಿಂಗ ಶ್ರೀಗಳು ಇದರ ನೇತೃತ್ವ ವಹಿಸಿದ್ದರು. ಇದಕ್ಕೆ ಸಾರ್ವಜನಿಕರ ಬೆಂಬಲವೂ ಕೂಡ ವ್ಯಕ್ತವಾಯಿತು. ಈ ಕಾರ್ಯದ ಮೂಲಕ ಪರಿಸರ ಸಂರಕ್ಷಣೆ ಮಾಡುವವರ ಸಹಾಯಕ್ಕೆ ನಾವಿದ್ದೇವೆ ಎಂಬ ಸಂದೇಶ ನೀಡಲಾಯಿತು. ಶ್ರೀಗಳ ನೇತೃತ್ವದಲ್ಲಿ ವಿನೂತನ ಪರಿಸರ ಜಾತ್ರೆ ನಡೆದಿದ್ದು ಸಾರ್ವಜನಿಕರ ಮೆಚ್ಚುಗೆಗೂ ಪಾತ್ರವಾಯಿತು.